ಅಂದ ಹಾಗೆ ಆ ಮಕ್ಕಳಲ್ಲಿ ಒಬ್ಬ ತ್ರಿವಿಕ್ರಮ್ ಅವನ್ ಸಾವಾಯ್ತು. ಅದು ಕೂಡ ಅಸಹಜವಾಗಿ. ಅದು ಒಂದು ಹಾವಿಂದಾನೆ. ಪೂರ್ತಿ ವಿಚಾರ ಬೇಡ, ಗೊತ್ತಿರೋ ವಿಷಯಗಳಲ್ಲಿ ಒಂದ್ ಸ್ವಲ್ಪ ವಿಚಾರಗಳನ್ನ ಹೇಳ್ತೀನಿ. ಯಾಕೆಂದ್ರೆ ನನ್ನ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ನ ನಿಮಗ್ ಕೊಟ್ಟಾಗುತ್ತೆ. ಸ್ವಲ್ಪ ಮುಂದಕ್ಕೆ ಬರೋಣ. ಒಂದ್ ಚಿಕ್ಕ ಹುಡುಗಿ ಇದ್ಲು, ತ್ರಿಶೂಲ್ ತಂಗಿ, ರೀನಾ ಅಂತ. ಪ್ರೀತಿಸಿ ಮದುವೆ ಆಗಬೇಕು ಅಂತ ಅನ್ಕೊಂಡಾಗ ಮನೆಯವರೆಲ್ಲರೂ ಒಪ್ತಾರೆ. ಆದ್ರೆ ಮಿಸ್ಟರ್ ಧನಂಜಯ್ ಅವರು ಮಾತ್ರ ಒಪ್ಪಲ್ಲ. ವೈ? ಆಗ ಶಿವಾನಿಯವರು ಅವ್ರಿಗೆ ಮದ್ವೆ ಮಾಡಿಸ್ಬೇಕು ಅಂತ ಹೊರಡ್ತಾರೆ. ಮನೆಯಿಂದ ಹೋದ ಹುಡುಗಿ, ಆ ಹುಡುಗಿ ಜೊತೆ ಇದ್ದಿದ್ದ ಹುಡುಗ, ಇಬ್ರು ನಿಗೂಢವಾಗಿ ಕಾಣೆ ಆಗ್ತಾರೆ. ಅವರೆಲ್ಲ ಓಡೋಗಿ ಮದುವೆ ಮಾಡ್ಕೊಂಡಿದ್ದಾರೆ. ಹಾಗಂತ ನೀವೆಲ್ಲರೂ ನಂಬಿದಿರಾ ಮಿಸ್ಟರ್ ನಂದೀಶ್? ಅದು ನಿಜ ಅಂತ ನಿಮ್ಗೆಲ್ಲ ಅನ್ಸುತ್ತಾ? ಹೇಳಿ ಮಿಸ್ಟರ್ ಧನಂಜಯ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆಯಾ ಅಥವಾ ತಪ್ಪಾಗಿದ್ಯಾ? ಹೇಳಿ. ಅಭಯ್, ಅವಳು ಈ ಮನೆ ಮಗಳು. ಯಾವೊಂದು ಗೊತ್ತು ಗುರಿಲ್ದವನ್ನ ಕರ್ಕೊಂಡು ಬಂದು ಇವನನ್ನ ಮದುವೆ ಆಗ್ತೀನಿ ಅಂತ ಹೇಳಿದಾಗ ಮನೆಯವರು ವಾಪಸ್ ಬರೋದು ಸಹಜ. ಅಷ್ಟೇ ಆಗಿ ಆಮೇಲೆ ಅವಳು ಕಿತ್ತಾಗ ಹೋದ್ಲು. ಆದ್ರೆ ಎಲ್ಲಿ ಹೋದ್ಲು ಅಂತ ಯಾರಿಗೂ ಗೊತ್ತಿಲ್ಲ. ನನಗ್ ಗೊತ್ತಾಗುತ್ತೆ. ಅಂಡ್ ನಿಮ್ ಜೊತೆ ಇದ್ರಲ್ಲ ಕೃಷ್ಣೆ ಮತ್ತೆ ದಾಕ್ಷಾಯಣಿ, ಅವ್ರನ್ನ ಯಾವ ಊರು ಅಂತ ಕೇಳಿದ್ರೆ ಪಂಜಾಬ್, ಅಸ್ಸಾಂ, ಸಿಕ್ಕಿಂ ಏನೇನೋ ಹೇಳೋರು. ಆದ್ರೆ ಅವ್ರು ಯಾವ ಊರಲ್ಲೂ ಇರ್ಲಿಲ್ಲ. ಈಗ ನೋಡಿದ್ರೆ ಅವರೂ ಇಲ್ಲ. ಎಲ್ಲಿಗೆ ಹೋಗಿದ್ದಾರೆ ಅಂತ ನಿಮಗ್ ಗೊತ್ತಾ? ಅವರು ತೀರ್ಥಯಾತ್ರೆಗೆ ಅಂತೇಳಿ. ನೀನು ಇಲ್ಲದೆ ಅವಳ ಬದುಕು ಶೂನ್ಯ ಎಂಬ ಭೀತಿಯನ್ನು ನೀನು ಅವಳಲ್ಲಿ ಹುಟ್ಟಿಸಬೇಕು. ಆಮೇಲೆ ನೀನು ಅವಳನ್ನು ಸಾಯಿ ಎಂದರೂ ಸಾಯುತ್ತಾಳೆ. ಇನ್ನು ನಿನ್ನನ್ನು ಮದುವೆಯಾಗಲು ಒಪ್ಪುವುದಿಲ್ಲವೇ? ಇನ್ನೊಂದು ಮುಖ್ಯವಾದ ವಿಚಾರ, ನೀನು ಅವಳನ್ನು ಪ್ರೀತಿ ಮಾಡಬೇಕೆಂದರೆ ಆ ಶಿವಾನಿಯ ಸಹಾಯವಿಲ್ಲದಿದ್ದರೂ ನಡೆಯುತ್ತದೆ. ಆದರೆ ನೀನು ಅವಳನ್ನು ಮದುವೆಯಾಗಬೇಕೆಂದರೆ ಆ ಶಿವಾನಿಯ ಸಹಾಯವಿರಲೇಬೇಕು. ಇದನ್ನು ನೀನು ಮರೆಯಬಾರದು. ನಾನು ಏನೇ ಮಾಡಿದರೂ ಅದು ನಿನ್ನ ಪ್ರೀತಿಗಾಗಿ. ಗೊತ್ತು ಶೇಷ, ಇವಳನ್ನ ಪ್ರೀತಿಸು ಅಂದಿದ್ದು ನಮ್ಮ ಪ್ರೀತಿಯ ಉಳಿವಿಗಾಗಿ. ನೋಡು, ನಾನು ಹೇಳಿದ್ದು ಹೇಳಾಯ್ತು. ನಿನ್ನನ್ನು ಈ ಸ್ಥಳಕ್ಕೆ ಬಿಟ್ಟಾಯ್ತು. ಇನ್ನು ನಿನ್ನ ಪ್ರಯತ್ನ ಮುಂದುವರಿಯಲಿ. ನಿನಗೋಸ್ಕರ ಕಾಯುತ್ತಾ ಇರುವೆ. ಬೇಗ ಬಾ. ಮನೆ ಹತ್ರನೇ ಬಂದಿದ್ದಾನೆ. ಅಪ್ಪ ಬೇರೆ ಮನೇಲಿಲ್ಲ. ಮನೆವರೆಗೂ ಬಂದವನ್ಗೆ ಮನೆ ಒಳಗಡೆ ಬರೋದ್ ಕಷ್ಟ ಅಲ್ಲ. ನಾನು ಏನ್ ಮಾಡ್ಲಿ?
ಯಾರು? ಸರ್ ನಾನು ಮಯೂರಿ, ಶಿವಾನಿ ಅಕ್ಕನ ಜೊತೆ ಪೂಜೆ. ಹೇಳಮ್ಮ. ಸರ್ ಇವನು ಮತ್ತೆ ಬಂದಿದ್ದಾನೆ, ಮನೆ ಹತ್ರನೇ ಬಂದಿದ್ದಾನೆ. ವಾಟ್? ಅವನು ಮನೆ ಆಚೆನೇ ಇದ್ದಾನೆ. ನನಗೆ ತುಂಬಾ ಭಯ ಆಗ್ತಿದೆ. ನಾನು ಒಳಗಡೆ ಬಾಗ್ಲು ಹಾಕೊಂಡಿದ್ದೀನಿ. ರಿಲ್ಯಾಕ್ಸ್, ಏನು ಆಗಲ್ಲ, ಹೆದರ್ಕೋಬೇಡಿ. ಏನ್ ನಿನ್ ಪ್ರಾಬ್ಲಮ್ಮು? ತಲೆಗೇನಾದ್ರೂ ಪೆಟ್ಟು ಬಿದ್ದಿದ್ಯಾ? ಅದಕ್ಕೆ ಹೀಗಾಡ್ತಿದ್ಯಾ? ನಿನ್ ಹೆಸರನ್ನ ವಿಶೇಷ ಅಂತ ಇಡಬಾರ್ದಿತ್ತು, ವಿಚಿತ್ರ ಅಂತ ಇಡಬೇಕಿತ್ತು. ಪ್ರೀತಿ ಕಾಡ್ಸತ್ತೆ, ಅದು ಪ್ರೀತಿ ಮಾಡೋರಿಗೆ ಮಾತ್ರ ಗೊತ್ತಾಗೋದು, ನಿನ್ನಂತವ್ರಿಗಲ್ಲ. ಪ್ರೀತಿ ಮನ್ಸಿಗೆ ಬಿದ್ದ ಕೆಂಡ ಇದ್ದ ಹಾಗೆ, ಅದನ್ನ ಆರಿಸ್ಬೇಕಾದ್ರೆ ಮದ್ವೆ ಆಗ್ಲೇಬೇಕು. ನಿನಗದೆಲ್ಲ ಹೇಗೆ ಅರ್ಥ ಆಗತ್ತೆ ಬಿಡು. ನೀವಿಲ್ಲ ನನ್ ಜೊತೆಗೆ ಇದ್ರೆ ನನ್ ಮೇಲೆ ಲವ್ ಆಗ್ಬಿಡತ್ತೆ ಅಂತ ನಿಮಗೆ ಭಯ ಅಲ್ವಾ? ಆಯ್ತು ಹೋಗಿ ಮೇಡಮ್, ಪರವಾಗಿಲ್ಲ. ಒಟ್ನಲ್ಲಿ ನಿಮ್ ಮನ್ಸಲ್ಲಿ ನನ್ ಮೇಲೆ ಪ್ರೀತಿ ಹುಟ್ಟಿದ್ಯಲ್ಲ, ನನ್ಗೆ ಸಾಕು. ಇನ್ಮೇಲೆ ಈ ತಾಳಿ ನನ್ ಜೇಬಲ್ಲೇ ಇರುತ್ತೆ. ನೀನ್ ಹೂ ಅಂದ ತಕ್ಷಣ ಮುಹೂರ್ತನೂ ನೋಡಲ್ಲ, ಅಲ್ಲೇ ತಾಳಿ ಕಟ್ಬಿಡ್ತೀನಿ. ಯಾಕೆ ನಗ್ತಾ ಇದ್ಯಾ? ಇನ್ನೇನ್ ಮತ್ತೆ, ನಿನ್ ದಟ್ಟತನ ನೋಡಿದ್ರೆ ನಗು ಬರ್ದೇ ಇರುತ್ತಾ? ಅಲ್ಲ ಕಣೋ, ಇದೇನಿದು ತಾಳಿ ಕೈಲಿ ಇಟ್ಕೊಂಡು ಓಡಾಡ್ತಾನೆ ಇರ್ತೀಯ, ಏನ್ ನಿನ್ ಕತೆ? ಪ್ರೀತಿಯಿಂದ ಮದ್ವೆ ಆಗ್ಬೇಕು ಕಣೋ, ಮದ್ವೆಗೋಸ್ಕರ ಪ್ರೀತಿ ಮಾಡಬಾರ್ದು. ನಿನಗೆ ಆ ಹುಡುಗಿ ಅಂದ್ರೆ ತುಂಬಾ ಇಷ್ಟನಾ? ಅವಳಂದ್ರೆ ನನಗ್ ಪ್ರಾಣ. ಅವಳ ಜೊತೆ ಬದುಕಬೇಕು. ಅವಳನ್ನ ಯಾವುದೇ ಕಾರಣಕ್ಕೂ ಕಳ್ಕೊಂಬಾರ್ದು ಅಂತ ತಾನೆ ಅವಳನ್ನ ಮದುವೆ ಆಗಕ್ಕೆ ಹೊರಟಿರೋದು. ನೀನ್ ಹೇಳ್ತಿರೋದನ್ನೆಲ್ಲ ಕೇಳಿಸ್ಕೊಂಡ್ರೆ ಹಳೆದೆಲ್ಲ ನೆನಪಾಗ್ತಿದೆ. ನಿನ್ ಪ್ರೀತಿಗೆ ಸಹಾಯ ಮಾಡಬಾರ್ದು ಅಂತ ಅನ್ಕೊಂಡೆ, ಅದೇನೋ ಗೊತ್ತಿಲ್ಲ, ಸಹಾಯ ಮಾಡಬೇಕು ಅಂತ ಅನಿಸ್ತಿದೆ. ನೀನು ನಿಜ ಹೇಳ್ತಾ ಇದ್ಯಾ? ನಾನು ನಿನಗೆ ಸಹಾಯ ಮಾಡ್ತೀನಿ, ಆದ್ರೆ ಒಂದು ಕಂಡೀಷನ್. ನಿನ್ನ ಮೇಲೆ ಅವಳಿಗೆ ಪ್ರೀತಿ ಬಂದ್ರೆ ಸರಿ, ಇಲ್ಲ ಅಂದ್ರೆ ಅವಳನ್ನ ಬಿಟ್ಟು ಹೋಗ್ತಾ ಇರ್ಬೇಕು. ಆಯ್ತು, ನನ್ನ ಅಣ್ಣನ್ ತರ ಅನ್ಕೊಂಡಿದ್ದೀನಿ. ನಿನ್ ಮಾತು ಕೇಳ್ತೀನಿ. ಸರಿ, ಹಾಗಿದ್ರೆ ಬಾ. ನೋಡು, ನಿನ್ನೆ ನಾನು ಅವಳ ಮುಂದೆ ಏನು ಗಲಾಟೆ ಮಾಡಿಲ್ಲ ತಾನೆ? ಒಳ್ಳೆ ಒಂಥರ ಇದ್ದೆ ತಾನೆ? ಒಳ್ಳೆ ಒಂಥರ ಇದ್ದೆ. ಹಾಗಾದ್ರೆ ನಾನು ನಾಳೆ ಅವಳಿಗೆ ತಾಳಿ ಕಟ್ಬೋದಾ? ಒಳ್ಳೆ ಒಂಥರ ಇರೋದೇ ಬೇರೆ, ಒಳ್ಳೆಯವನ್ ಆಗದೇ ಬೇರೆ. ನಾನ್ ನಿನ್ನ ಡೀಸೆಂಟ್ ಅಂತ ನಂಬಿದೀನಿ ಅಂದ ತಕ್ಷಣ ಅವಳು ನಿನ್ನ ಡೀಸೆಂಟ್ ಅಂತ ನಂಬೇಕು ಅಂತ ಏನೂ ಇಲ್ಲ. ಅಲ್ಲ, ಈಗ ನಾನು ಏನ್ ಮಾಡ್ಬೇಕು? ಏಯ್ ನೋಡು, ಚೈಲ್ಡ್ ತರ ಆಡ್ಬೇಡ. ಈಗ ಚಿಕ್ಕ ಹುಡುಗರು ಎಷ್ಟೋ ಅಪ್ಗ್ರೇಡ್ ಆಗಿದ್ದಾರೆ. ನಿನಗಿಷ್ಟು ವಯಸ್ಸಾಗಿದೆ, ಇಷ್ಟು ಬುದ್ಧಿ ಬಂದಿದೆ, ಆದ್ರೂ ಬುದ್ಧಿ ಇಲ್ದಿರೋ ತರ ಮಾತಾಡ್ತಿದ್ಯಾ. ಮೊದ್ಲೀಗ ನಾನು ಏನ್ ಮಾಡ್ಬೇಕು ಅದನ್ನ ಹೇಳು. ಮೊದ್ಲು ನೀನು ಡೈಲಿ ರೂಟೀನ್ ಏನು ಅಂತ ತಿಳ್ಕೋಬೇಕು. ರೂಟೀನ್ ಅಂದ್ರೆ? ಅಷ್ಟು ಗೊತ್ತಿಲ್ವಾ? ಇದೆಲ್ಲ ಆದಷ್ಟು ಬೇಗ ಆಗಲ್ಲ, ಸ್ವಲ್ಪ ಟೈಮ್ ಹಿಡಿತೆ. ಅದಕ್ಕೆ ನಾಳೆಯಿಂದ ನಾನು ಏನು ಹೇಳ್ತೀನೋ ಅದನ್ನ ಮಾಡು. ಮೊದಲು ಈ ಗಂಟು ಹಾಕೊಂಡಿರೋ ಮುಖ ಇದೆಯಲ್ಲ, ಅದನ್ನ ಬಿಡು, ಸ್ಮೈಲ್ ಮಾಡು. ನೀವು ನನ್ನ ತ್ರಿಶೂಲ್ ಅಲ್ಲ. ನಾನು ಅವತ್ತೇ ಹೇಳಿಲ್ವಾ, ನಾನು ಅಭಯ್, ತ್ರಿಶೂಲ್ ಅಲ್ಲ. ಇಂಥ ಕೆಟ್ಟ ಹೋಲಿಕೆ ಮಾಡ್ಬಿಟ್ಟೆ ನಾನು.
ಎಂತ ಕೆಟ್ಟ ಹೋಲಿಕೆ ಮಾಡ್ಬಿಟ್ಟೆ ನಾನು. ತ್ರಿಶೂಲ್ ಹೆಣ್ಮಕ್ಳನ್ನ ಗೌರವಿಸ್ತಿದ್ದ, ಹೆಣ್ಮಕ್ಳಿಗೆ ತೊಂದ್ರೆ ಆದ್ರೆ ಅವನು ಸಿಡ್ದು ಬೀಳ್ತಿದ್ದ. ಆದ್ರೆ ನೀವು ಹೆಣ್ಮಕ್ಳಿಗೆ ತೊಂದ್ರೆ ಕೊಟ್ಟವನ್ಗೆ ಬೆಂಬಲ ನೀಡ್ತಾ ಇದ್ದೀರಲ್ಲ. ತ್ರಿಶೂಲ್ಗೆ ನಿಮ್ನ ಹೋಲಿಕೆ ಮಾಡ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ನಾನು. ಅಲ್ಲ, ನನ್ನ ಬುದ್ಧಿಗೆ ಏನಾಗಿತ್ತು ಅಂತ ಹೆಣ್ಣಿಗೆ ಅನ್ಯಾಯ ಮಾಡೋವನಿಗೂ ಅನ್ಯಾಯ ಮಾಡೋವನಿಗೆ ಬೆಂಬಲ ನೀಡೋವನಿಗೂ ವ್ಯತ್ಯಾಸನೇ ಇಲ್ಲ. ಒಬ್ಬ ಪೊಲೀಸ್ ಅಧಿಕಾರಿ ಸಮಾಜಕ್ಕೆ ಯಾವಾಗ್ಲೂ ಒಳ್ಳೇದೇ ಆಗ್ಬೇಕು, ಕೆಟ್ಟದಾಗಬಾರ್ದು ಅಂತ ಬಯಸೋನು. ಆದ್ರೆ ನೀವು ಕೆಟ್ಟದಕ್ಕೆ ಬೆಂಬಲ ಕೊಡ್ತಾ ಇರೋದನ್ನ ನೋಡ್ತಿದ್ರೆ ನೀವು ನಿಜವಾಗ್ಲೂ ಪೊಲೀಸ್ ಅಧಿಕಾರಿನ ಅಂತ ನನಗೆ ಅನುಮಾನ ಬರ್ತಿದೆ. ಅನ್ಯಾಯ ನಡೀತಿದ್ರೆ ನನ್ ತ್ರಿಶೂಲ್ ಯಾವತ್ತೂ ಸುಮ್ಮನಿರೋನಲ್ಲ. ಆದ್ರೆ ನಿಮ್ಮನ್ನ ನನ್ ತ್ರಿಶೂಲ್ ಅನ್ಕೊಂಡ್ಬಿಟ್ನಲ್ಲ. ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಅನ್ಯಾಯ ನಡೀತಿದ್ರೆ ನನ್ ತ್ರಿಶೂಲ್ ಯಾವತ್ತೂ ಸುಮ್ಮನಿರೋನಲ್ಲ. ಆದ್ರೆ ನಿಮ್ಮನ್ನ ನನ್ ತ್ರಿಶೂಲ್ ಅನ್ಕೊಂಡ್ಬಿಟ್ನಲ್ಲ. ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಹೆಣ್ಣಿನ ಮನ್ಸು ತಿಳ್ಕೊಳ್ದೆ, ಅವಳ ಕನ್ಸಿನ ಬಗ್ಗೆ ತಿಳ್ಕೊಳ್ದೆ, ಅವಳಿಗೆ ಬಲವಂತವಾಗಿ ತಾಳಿ ಕೊಟ್ಟಕ್ ಹೋಗೋನು ರಾಕ್ಷಸ. ಅಂತ ರಾಕ್ಷಸಂಗೆ ಬೆಂಬಲ ನೀಡ್ತಾ ಇರೋರು ನೀವು. ನೀವು ಒಬ್ರು ಮನುಷ್ಯರ. ಏನ್ ಶಿವಾನಿ ಅವರೇ, ನಾನು ಸುಮ್ಮನೆ ಇದ್ದೀನಿ ಅಂತ ಮಾತಾಡ್ತಾನೆ ಹೋಗ್ತಿದ್ದೀರಾ? ಏನ್ ನಿಮ್ ಮಾತಿನ ಅರ್ಥ? ನಾನು ಅವನಿಗೆ ಸಪೋರ್ಟ್ ಮಾಡಿದೆ ಅಂತನಾ? ಈ ಅಭಯ್ ಯಾವತ್ತೂ ಸತ್ಯದ ಪರ ಇರೋನು. ಅಂದ್ರೆ ನಿಮ್ ಪ್ರಕಾರ ಅವನ್ ಮಾಡಿದ್ ಸರಿನಾ? ನೋಡಿ, ನೀವು ಅವನ ಬಗ್ಗೆ ತಪ್ಪು ತಿಳ್ಕೊಂಡು ಮಾತಾಡ್ತಿದ್ದೀರಾ. ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ನನಗ್ ಚೆನ್ನಾಗಿ ಅರ್ಥ ಆಗುತ್ತೆ. ಅವನು ಒಳ್ಳೆ ಮನುಷ್ಯ ಅಲ್ಲ. ಅವ್ನು ಒಳ್ಳೆಯವನಾಗಿದ್ದಿದ್ರೆ ಒಂದ್ ಹೆಣ್ಣಿಗೆ ಬಲವಂತವಾಗಿ ಅವಳು ಒಪ್ಪಿಗೆ ಇಲ್ಲದೆ ತಾಳಿ ಕಟ್ಟೋಕ್ ಬರ್ತಾ ಇರ್ಲಿಲ್ಲ. ಅಂದ್ರೆ ಹೆಣ್ಣಿಗೆ ಒಪ್ಪಿಗೆ ಇಲ್ಲದೆ ಇದ್ರೆ ಗಂಡು ತಾಳಿ ಕಟ್ಟೋದು ತಪ್ಪು ಅಂತೀರಾ? ನಿಮ್ಮನ್ ಬಿಟ್ಟು ಬೇರೆ ಯಾರು ಅದನ್ನ ಸರಿ ಅನ್ನಲ್ಲ. ಆದ್ರೆ ನಿಮ್ ಗಂಡ ತ್ರಿಶೂಲ್ ಅದನ್ನ ಸರಿ ಅಂತಾರಲ್ಲ. ನಿಮ್ಮ ಒಪ್ಪಿಗೆ ಇಲ್ದೇನೆ ನಿಮಗ್ ತಾಳಿ ಕಟ್ಟಿದ್ರು, ರೈಟ್? ಅವತ್ತದ್ ನಿಮ್ಗೆ ತಪ್ಪಾಗಿ ಕಾಣಿಸ್ತು, ಆದ್ರೆ ಇವತ್ತು ಸರಿಯಾಗಿ ಕಾಣಿಸ್ತಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಶಿವಾನಿ ಅವರೇ? ಇದು ನಿಮ್ಗೆ ಅವತ್ತು ಅಜ್ಜಿನೇ ಹೇಳಿದ್ರಲ್ಲ. ಸೊ ಅವತ್ತು ವಿಲನ್ ಆಗಿದ್ದ ತ್ರಿಶೂಲ್ ಇವತ್ತು ನಿಮ್ಮ ಪಾಲಿಗೆ ಹೀರೋ ಅಂದ್ಮೇಲೆ ಆ ಹುಡುಗ ಕೂಡ ಇವತ್ತು ವಿಲನ್ ಆಗಿದ್ದಾನೆ. ನಾಳೆ ಆ ಹುಡುಗಿ ಪಾಲಿಗೆ ಹೀರೋ ಆಗ್ತಾನೆ ಬಿಡಿ. ರೀ, ನನ್ನ ತ್ರಿಶೂಲ್ನ ಯಾವನ್ಗೋ ಹೋಲಿಸ್ಬೇಡಿ. ಶಿವಾನಿ ಅವರೇ, ಏನಾಯ್ತು ಶೇಷನಾಗ? ಆ ಮಾನವ ಕನ್ಯೆ ನಿನ್ನ ಪ್ರೀತಿಯನ್ನು ಒಪ್ಪಿಕೊಂಡಳೆ. ಅದೇ ಪ್ರಯತ್ನದಲ್ಲಿದ್ದೇನೆ ಮೋಹಿನಿ. ಪ್ರಯತ್ನಗಳಲ್ಲಿ ದಿನಗಳು ಉರುಳುತ್ತಿವೆ ಶೇಷನಾಗ. ನನಗೆ ನಿನ್ನ ಮೇಲೆ ಒಂದೇ ನೋಟದಲ್ಲಿ ಮನಸ್ಸಾಯಿತು. ಅದೇ ಪ್ರೀತಿ ಅವಳಿಗಾಗಲು ಏಕೆ ಇಷ್ಟೊಂದು ತಡ? ಅದಕ್ಕೆ ಉತ್ತರ ಅವಳೇ ಕೊಡಬೇಕು. ನೋಡು ಶೇಷ, ನೀನು ಇಲ್ಲಿಯೇ ನಿಂತು ತಡ ಮಾಡಬೇಡ. ಹೋಗು, ಆದಷ್ಟು ಬೇಗ ಹೋಗಿ ಅವಳ ಮನಸ್ಸಿನಲ್ಲಿ ಪ್ರೀತಿ ಹುಟ್ಟೋ ಹಾಗೆ ಮಾಡು. ಆ ಶಿವಾನಿಯ ಸಹಾಯದಿಂದ ನಿಮ್ಮಿಬ್ಬರ ಮದುವೆ ಆಗಲೇಬೇಕು. ಹೋಗು. ಹೋಗು ಶೇಷನಾಗ, ಹೋಗು. ಅವಳು ನಿನ್ನನ್ನು ಪ್ರೀತಿಸಲಿ, ನಿಮ್ಮಿಬ್ಬರ ಮದುವೆಯಾಗಲಿ. ನಾಗಲೋಕ ನಿನ್ನನ್ನು ಒಪ್ಪಲಿ, ಆ ನಾಗಮಣಿ ನಮ್ಮ ಕೈವಶವಾಗಲಿ. ಆಗಲೇ ನೀನು ಆ ನಾಗಲೋಕದ ಅರಸ, ನಾನು ಪಟ್ಟದ ರಸಿ. ಇದಾದರೆ ನಾಗಲೋಕವು ನಾಗಲೋಕವಾಗಿ ಉಳಿದಿರುವುದಿಲ್ಲ, ನಾಗಲೋಕದ ಅಸ್ತಿತ್ವವೂ ಉಳಿದಿರುವುದಿಲ್ಲ. ನಾಗಲೋಕದ ಅಳಿವಿಗೆ ಶೇಷನಾಗನೆ ನಾಗಾಸ್ತ್ರ, ಈ ಮೋಹಿನಿ ಬಿಟ್ಟ ಅಸ್ತ್ರ. ಇಡೀ ನಾಗಲೋಕವನ್ನು ನಾಶ ಮಾಡಿ ಬಿಡುವೆ. ಇದೇ ಈ ಮೋಹಿನಿಯ ಶಪಥ.
ಭಗವಂತ, ಇಷ್ಟು ದೊಡ್ಡ ಜಗತ್ತಲ್ಲಿ ನನ್ನ ಮಗ ಆದಿಶೇಷ ಎಲ್ಲಿದ್ದಾನೋ ಏನೋ. ಅಮ್ಮ, ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ. ತಡವಿರದ ಕರುಣೆ ಕಡಲಿವಳು, ಗುಡಿಯಿರದ ದೇವಿ ಇವಳಯ್ಯ. ಮನಸ್ಸು ಮಗುತರ ಪ್ರೀತಿಯಲ್ಲಿ, ಅರಸು ಅಸುತರ ತ್ಯಾಗದಲ್ಲಿ. ಒಂದ್ ಕೆಲ್ಸ ಮಾಡಿ, ನನ್ ಜೊತೆ ಬನ್ನಿ. ನಾಳೆ ಬೆಳಗ್ಗೆ ಇಬ್ರು ಸೇರಿ ನಿಮ್ ಮಗನ್ ಹುಡ್ಕೋಣ. ಎಲ್ಲಿಗೆಪ್ಪ? ನಮ್ ಮನೆಗೆ. ಬೇಡಪ್ಪ, ಪರವಾಗಿಲ್ಲ. ನಾನು ಹೀಗೆ ನನ್ನ ಮಗನ್ನ ಹುಡ್ಕೊಂಡು ಹೀಗೆ ಹೊರಡ್ತೀನಿ. ಅಮ್ಮ, ನನ್ನನ್ನು ನಿಮ್ ಮಗ ಅನ್ಕೊಳ್ಳಿ. ನಿಮ್ಮನ್ನ ನಿಮ್ ಮಗನ್ ಜೊತೆ ಸೇರ್ಸೋ ಜವಾಬ್ದಾರಿ ನಂದು. ಪರವಾಗಿಲ್ಲಪ್ಪ, ನಾನು ಮಗ ಕರೆದಾಗ ಅಮ್ಮ ಬರಲ್ಲ ಅಂತಳ. ದಯವಿಟ್ಟು ನನ್ನ ಜೊತೆ ಬನ್ನಿ. ಏನಂದೆ? ಮಗ ಅಂದಿಯ? ಆಯ್ತು ಕಂದ, ಇಲ್ಲ ಅಂತ ಹೇಳೋಕೆ ನನಗೆ ಮನ್ಸು ಬರ್ತಾ ಇಲ್ಲ. ಬರ್ತೀನಿ. ಬನ್ನಿ. ಇವತ್ತು ನಾನಿಲ್ಲಿ ಬಂದಿರೋದು ಒಳ್ಳೆ ಘಳಿಗೆನೆ. ನನ್ನ ಮಗನ ಒಂದು ಘಾತಕರು ನನ್ನ ಸೊಸೆನ ಕೊಲ್ಲೋಕ್ ಬಂದಿರೋ ಪಾತಕಿ ಮಾಯಾಂಗನೆ. ನೀನೇ ತಾನೇ? ಇನ್ನೂ ಅಲ್ಲೇ ಏಕೆ ನಿಂತಿರುವೆ? ಕೊಟ್ಟು ಕೆಲಸನ ಮರ್ತು, ಮನುಷ್ಯರ ಹಾಗೆ ಸುಖ ಭೋಗಗಳಲ್ಲಿ ಎಲ್ಲ ಮರ್ತು ಈ ಕೆಟ್ಟ
ಕೆಟ್ಟ ಮನುಷ್ಯರ ಹಾಗೆ ನೀನು ಬದುಕ್ತಾ ಇದೀಯಾ? ನನ್ನ ಸೊಸೆ ಶಿವಾನಿನ ಕೊಲ್ಲೋಗ್ ಬಂದಿರೋ ಮಾಯಾಂಗನೆ ನೀನೇ ತಾನೆ? ನೋಡಮ್ಮ, ನೀನು ಏನೇನೋ ಮಾತಾಡ್ತಾ ಇದೀಯಾ. ನಿನ್ ಮಾತೆಲ್ಲ ತುಂಬಾ ವಿಚಿತ್ರವಾಗಿದೆ. ಸತ್ಯ ಯಾವಾಗ್ಲೂ ವಿಚಿತ್ರವಾಗೇ ಇರುತ್ತೆ ತಾಯಿ. ಸತ್ಯಕ್ಕೆ ಕೋರೆ ಹಲ್ಲಿದ್ರೆ ಸುಳ್ಳು ಮುಗುಳ್ನಗೆ ಬೀರ್ತಾ ಇರುತ್ತೆ. ಎಲ್ಲರೂ ಸತ್ಯಕ್ಕೆ ದೂರ ಇರ್ತಾರೆ, ಸುಳ್ಳಿಗೆ ಹತ್ರ ಇರ್ತಾರೆ. ಈ ಮನೇಲಿ ನಡೀತಾ ಇರೋದು ಅದೇ. ನೀವಂತ್ಕೊಂಡಿರೋ ಈ ನಿಮ್ಮ ಮಗ ಧನಂಜಯ್ ಮುಖವಾಡ ಧರಿಸಿರೋದು ದಿಗ್ವಿಜಯ್. ನನ್ನ ಗಂಡನನ್ನು ಕೊಂದ ಪಾಪಿ. ಸಾಕು, ಸುಮ್ಮನೆ ಇದೀವಿ ಅಂತೇಳಿ ಬಾಯಿಗೆ ಬಂದಾಗಿಲ್ಲ. ಯಾರೇ ನೀನು? ಯಾವ ನಾಟಕದ ಕಂಪನಿ ಅವಳು ನೀನು? ಇಲ್ಲಿಂದ ಹೆಚ್ಚಿಗೆ ಮಾತಾಡಿದ್ರೆ ಹಿಡಿದು ತಳ್ಳಿ ಬಿಡ್ತೀನಿ. ಮುಟ್ಟಿದ್ರೆ ಸುಟ್ಟು ಹೋಗ್ತೀಯಾ? ಸುಟ್ಟು ಹೋಗ್ತೀಯಾ? ನಿನಗೆ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಬಾಯಿ ಮುಚ್ಕೊಂಡು ಹೋಗು. ಹಲೋ ಮಿಸ್ಟರ್ ಧನಂಜಯ್, ಕಾಮ್ ಡೌನ್, ಕಾಮ್ ಡೌನ್. ಇವ್ರನ್ನ ಕರ್ಕೊಂಡು ಬಂದಿ ಮಾಡಿದವ್ರಿಗೆ ಸಾವೇ ಶಿಕ್ಷೆ. ಅದೇ ನಮಗ್ ಸಿಗ್ಬೇಕಾಗಿರೋ ನ್ಯಾಯ. ಈ ಧನಂಜಯ್ ರೂಪದ ದಿಗ್ವಿಜಯ, ಈ ನಂದೀಶ, ಇವರಿಬ್ರು ಸಾವಾಗ್ಬೇಕು. ಆಗ್ಲೇ ನನಗೆ ಸಮಾಧಾನ ಸಿಗೋದು. ಶಿವಾನಿ, ಇಡೀ ಒಂದು ಲೋಕವೇ ನಿನಗಾಗಿ ಕಾಯುತ್ತಿರುವಾಗ ಇಲ್ಲಿ ಎಲ್ಲ ಮರೆತು ಹೇಗ್ ಸುಖವಾಗಿದೆಯಾ? ಅದು ನಾನು ಇಲ್ಲಿ ಮಾತಾಡೋಕ್ ನಿಂತ್ರೆ ನನ್ನ ಬಗ್ಗೆ ಈ ಮನೆಯಲ್ಲಿ ಎಲ್ಲರಿಗೂ ಸತ್ಯ ಗೊತ್ತಾದ್ರೆ ನನ್ನ ಮುಂದಿನ ದಾರಿ ಕಷ್ಟ ಆಗುತ್ತೆ. ನಾನು ಏನ್ ಮಾಡ್ಲಿ? ನಿನ್ನನ್ನೇ ಕೇಳುತ್ತಿರುವುದು ಶಿವಾನಿ. ಉತ್ತರ ಕೊಡು. ಎಲ್ಲಿ ನಿನ್ನ ಗಂಡ? ಮಾತಾಡು. ಇಷ್ಟು ಹೊತ್ತು ನಾನು ಮಾತಾಡಿದ್ದನ್ನೆಲ್ಲ ಕೇಳಿಸಿಕೊಂಡೆ ಅಲ್ಲವೇ? ಇವರೆಲ್ಲ ನನ್ನ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಅದನ್ನೆಲ್ಲ ಕೇಳಿಸಿಕೊಂಡು ನೀನು ಮರು ಮಾತನಾಡದೆ ಸುಮ್ಮನೆ ನಿಂತಿರುವೆ ಅಲ್ಲವೇ? ಹೇಳು ಶಿವಾನಿ, ಶತ್ರು ಸಂಹಾರ ಕಾಲ. ನನ್ನ ಮಗನನ್ನು ಸಾಯಿಸಿ ನಾಗಮಣಿಯನ್ನು ಹೊತ್ತು ತಂದಿರುವ ದುಷ್ಟರನ್ನು ಸಂಹಾರ ಮಾಡುವ ಕಾಲ. ಎಷ್ಟು ವರ್ಷಗಳಿಂದ ನಮ್ಮ ಮನಸ್ಸಿನಲ್ಲಿ ಬೆಂದು ಉರಿಯುತ್ತಿರುವ ಸೇಡಿನ ಜ್ವಾಲಕ್ಕೆ ಸೇಡು ತೀರಿಸಿಕೊಳ್ಳುವ ಕಾಲ. ಹೇಳು ಶಿವಾನಿ, ಹೇಳು. ನಾನು ಬಂದಾಗಿದೆ. ಇಲ್ಲಿ ಎಲ್ಲರೂ ಇದ್ದಾರೆ. ನಾನು ನೀನು ಮನಸ್ಸು ಮಾಡಿದರೆ ಈ ಕ್ಷಣವೇ ಇವರನ್ನು ಸಂಹಾರ ಮಾಡುವ ಕಾಲ. ಹೇಳು. ಶಿವಾನಿ,
ಏನಮ್ಮ ನಡೀತಾ ಇದೆ ಇಲ್ಲಿ? ನಾಗಗಳು ಸುಳ್ಳು ಹೇಳಿದವರು, ಸುಳ್ಳಿನ ಪ್ರಪಂಚದಲ್ಲಿ ಬದುಕದವರು ಅಂತ ನಾನು ನೀವ್ ಯಾರು ಅನ್ನೋದು ಗೊತ್ತಿಲ್ಲ ಅನ್ನೋ ಸುಳ್ಳು ಹೇಳಿದ್ದೀನಿ ಅಂದ್ರೆ ಅದರ ಹಿಂದೆ ಒಂದು ಬಲವಾದ ಕಾರಣ ಇದೆ ನಾಗಮಾತ. ಏನು ಕಾರಣ? ಹ. ಮನುಷ್ಯ ಗುಣ ನಾಗಕ್ಕೆ ಬಂದರೆ ಅವರು ದಾನವರಿಗಿಂತ ಕೀಳು ಎನ್ನುವುದು ನಾಗಲೋಕದ ನಂಬಿಕೆ. ನಿನ್ನನ್ನು ಇಲ್ಲಿ ಕಳಿಸಿರುವುದು ಏತಕ್ಕೆ? ಆದಿಶೇಷನನ್ನು ಹುಡುಕುವುದಕ್ಕೆ. ನಿನ್ನ ಕರ್ತವ್ಯವೇನು? ನಾಗಮಣಿಯನ್ನು ಮರಳಿ ನಾಗಲೋಕಕ್ಕೆ ತರುವುದು. ಆದರೆ ನೀನಿಲ್ಲಿ ಮಾಡುತ್ತಿರುವುದು ಏನು? ನಾನು ಅದನ್ನೇ ಮಾಡ್ತಾ ಇದ್ದೀನಿ ನಾಗಮಾತ. ಅದರ ಪ್ರಯತ್ನದಲ್ಲೇ ಇದ್ದೀನಿ. ನಾಗಮಣಿಯ ಜೀವಾತ್ಮ ಅದರಿಂದ ಬೇರೆ ಆಗಿದೆ ಅನ್ನೋ ಸತ್ಯ ನನಗೆ ತಿಳಿದಿದೆ. ನಾಗಮಣಿಯ ಜೀವಾತ್ಮ ನಾಗಮಣಿನ ಸೇರದೆ ಹೋದ್ರೆ ನಾಗಮಣಿಗೆ ಶಕ್ತಿನೇ ಇಲ್ಲ. ಆ ಶಕ್ತಿ ಇಲ್ದಿರೋ ನಾಗಮಣಿ ಮೂಲಕ ಆದಿಶೇಷನ ಹುಡುಕೋಕೆ ಸಾಧ್ಯನೇ ಇಲ್ಲ. ಹಾಗಿದ್ದಾಗ ನಾಗಮಣಿ ಜೊತೆ ನಾಗಲೋಕಕ್ಕೆ ಮರಳುವುದು ಅಸಂಭವ ಅನ್ನೋ ಸತ್ಯ ನನಗೆ ತಿಳಿದಿದೆ. ಮನುಷ್ಯರ ಹಾಗೆ ಬಣ್ಣದ ಮಾತುಗಳಿಂದ ನನ್ನನ್ನು ದಿಕ್ಕು ತಪ್ಪಿಸಿ ನಿನ್ನ ಸ್ವಾರ್ಥ ಸಾಧನೆಗೋಸ್ಕರ ನಾಗಶಕ್ತಿಯನ್ನು ಬಳಸುತ್ತಿದೀಯ ಶಿವಾನಿ. ಅಯ್ಯೋ, ಆ ಸ್ವಾರ್ಥ ಮನೋಭಾವ ನನಗಿಲ್ಲ ನಾಗಮಾತ. ಹಾಗಿದ್ದಿದ್ರೆ ಇವತ್ತು ನನ್ನ ಸ್ಥಿತಿ ಹೀಗಿರ್ತಾ ಇರಲಿಲ್ಲ. ದಯವಿಟ್ಟು ನನ್ನ ಮಾತು ನಂಬಿ. ನಾಗಮಣಿಗೆ ತನ್ನ ಜೀವಾತ್ಮ ಸೇರಿಸೋದಕ್ಕೆ ನಾನು ಮಹಾ ಕಠಿಣವಾದ ಸುಮಂಗಲಿ ವ್ರತ ಮಾಡ್ತಾ ಇದ್ದೀನಿ. ಈ ಸುಮಂಗಲಿ ವ್ರತ ಸಂಪೂರ್ಣ ಆದ್ರೆ ನಾಗಮಣಿಗೆ ತನ್ನ ಪೂರ್ವ ಶಕ್ತಿ ಮರುಕಳಿಸೋ ಪುಣ್ಯ ಸಿಗುತ್ತೆ ನಾಗಮಾತ. ಹಾಗಂತ ಒಬ್ರು ಮಹಾಸ್ವಾಮಿಗಳು ಹೇಳಿದ್ರು. ಅದೊಂದು ಕಾರಣಕ್ಕೆ ನಾನು ಈ ವ್ರತ ಮಾಡ್ತಾ ಇದ್ದೀನಿ. ಇಂಥ ಸಮಯದಲ್ಲಿ ನೀವ್ ಎದುರಿಗೆ ಬಂದು ನಾನು ನಾಗಿಣಿ, ನೀವು ನಾಗಮಾತ, ನಾನು ಆದಿಶೇಷನ ಹುಡ್ಕೊಂಡು ಬಂದಿದ್ದೀನಿ ಅನ್ನೋ ಸತ್ಯನ ಈ ಮನೆಯವ್ರು ಎಲ್ರಿಗೂ ಹೇಳ್ಬಿಟ್ರೆ ಅವ್ರಿಗೆಲ್ರಿಗೂ ನನ್ನ ಮೇಲೆ ಅನುಮಾನ ಬಂದ್ಬಿಡುತ್ತೆ. ಆ ಅನುಮಾನ ನಾನು ಮಾಡ್ತಿರೋ ಸುಮಂಗಲಿ ವ್ರತಕ್ಕೆ ಅಡ್ಡಿ ಆಗುತ್ತೆ ನಾಗಮಾತ. ಈಗಾಗಲೇ ಶುರುವಾಗಿರೋ ವ್ರತ ಅರ್ಧಕ್ಕೆ ನಿಂತೋದ್ರೆ ನಾಗಮಣಿಗೆ ತನ್ನ ಪೂರ್ವ ಶಕ್ತಿ ಮರು ಕಳಿಸಲ್ಲ. ನಾಗಮಣಿ ನಾಗಲೋಕಕ್ಕೆ ಸಿಗೋದೇ ಇಲ್ಲ. ಇದು ಸತ್ಯ ನಾಗಮಾತ. ಅದೊಂದೇ ಒಂದು ಕಾರಣಕ್ಕೆ ಈ ವ್ರತ ಮುಗಿಯೋವರೆಗೂ ನಾನು ಯಾರು ಅನ್ನೋ ಸತ್ಯ ಯಾರಿಗೂ ತಿಳಿಬಾರ್ದು.